ನಮಸ್ಕಾರ. ಆಪರೇಷನ್ ಸಿಂಧೂರ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಹಲ್ಗಾಮ್ ನರಮೇಧ ನಡೆದು 26 ದಿನ, ಇನ್ನೂವರೆಗೂ ಸಿಕ್ಕಿಲ್ಲ 4 ನರಹಂತಕರು. ಬೈಸರನ್ ವ್ಯಾಲಿಯ ಗುಡ್ಡ ಗಾಡಿನಲ್ಲಿ ಮುಂದುವರೆದ ಹುಡುಕಾಟ. ಪಾಕಿಸ್ತಾನದ ಪ್ರಧಾನಿಗೂ ಬೆವರಿಳಿಸಿದ ಆಪರೇಷನ್ ಸಿಂಧೂರ. ದಾಳಿ ನಡೆದ 1 ಗಂಟೆಯ ಬಳಿಕ ಶಹಬಾಜ್ ಶರೀಫ್ಗೆ ಸಿಕ್ಕಿತು ಮಾಹಿತಿ. ಅಸೀಂ ಮುನೀರ್ ಕರೆ ಮಾಡಿ ದಾಳಿ ಮಾಹಿತಿ ನೀಡಿದ್ದನ್ನ ಬಾಯ್ಬಿಟ್ಟ ಪ್ರಧಾನಿ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಕಿಸ್ತಾನ ಕೂಡ ಶಾಕ್. ಹಿಂದೆಂದೂ ಇಂಥದ್ದನ್ನ ನೋಡಿಲ್ಲ ಕೇಳಿಲ್ಲ ಅಂತಿರೋ ತಜ್ಞರು. ಭಾರತದಲ್ಲಿರುವ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್, ಅದರ ತಂತ್ರಜ್ಞಾನಕ್ಕೆ ಹೇಳ್ತಿದ್ದಾರೆ ಜೈಕಾರು. ಅಕ್ಷರ ಜ್ಞಾನ ನೀಡಬೇಕಾದ ಸಂಸ್ಥೆ ಸರ್ಕಾರಕ್ಕೆ ಹಾಕ್ತಿದೆಯಾ ಟೋಪಿ? ವಿಸ್ಡಮ್ ಮೌಂಟ್ ಪೋರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪ. ಯಲಹಂಕದ ಅಗ್ರಹಾರ ಬಡಾವಣೆ ತಿರುಮೇನಹಳ್ಳಿಯಲ್ಲಿ ಕ್ರಮ ಕೈಗೊಳ್ಳದ ಬಿಬಿಎಂಪಿ ಅಧಿಕಾರಿಗಳು. 18 ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯುವಂತೆ ಪಟ್ಟು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯಿಂದ ವರದಿ ಸಲ್ಲಿಸೋದಕ್ಕೆ ಬಿಜೆಪಿ ನಿರ್ಧಾರ. ಯುಟಿ ಖಾದರ್ ನಡೆ ಸರಿಯಿಲ್ಲ ಅಂತ ವರದಿ ನೀಡೋದಕ್ಕೆ ಪ್ಲಾನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.